ನಮಸ್ತೆ ಡೇರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿ ಕಿಟ್ಟಿ ಸರ್. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಎಕ್ಸಾಮ್ ಬರ್ತಿದ್ದಾರೆ ಅಂದ್ಕೊತೀನಿ. ತುಂಬ ಕಡೆ ಕೆಲವು ಎಕ್ಸಾಮ್ಸ್ಗಳ ಪ್ರಾಬ್ಲಮ್ ಆಗಿದೆ. ದಯವಿಟ್ಟು KE ಅದನ್ನು ರೆಕ್ಟಿಫೈ ಮಾಡಿ ಮುಂದಿನ ದಿನಗಳಲ್ಲಿ ಸರಿಪಡಿಸಬೇಕು. ಯಾಕೆಂದರೆ ತುಂಬ ವಿದ್ಯಾರ್ಥಿಗಳ ಜೀವನ ಇರುತ್ತೆ, ಅದರಿಂದ ಅವರ ಒಂದು ನಿಮಿಷ ಒಂದು ಸೆಕೆಂಡು ಸಹ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಸಲ್ಲಿ. ಆ ಥರದಲ್ಲಿ 1/2 hour 1 hour ಎಲ್ಲ ತುಂಬ ಇಶ್ಯೂಸ್ ಆಗಿದೆ ಬಿಜಾಪುರದಲ್ಲಿ ಮತ್ತು ಹಾಸನದಲ್ಲಿ. ನನಗೂ ತುಂಬ ವಿದ್ಯಾರ್ಥಿಗಳು ನಮ್ಮ ಫೋನ್ ಮಾಡಿ ಹೇಳಿದರು, ಅದನ್ನೆಲ್ಲ ರೆಕ್ಟಿಫೈ ಮಾಡಬೇಕು, ನಾವು ಸ್ಟ್ರಿಕ್ಟಾಗಿ ಮಾಡ್ತೀವಿ ಅಂತ ಹೋಗಿ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಬೀಳೋಂಥ ಕೆಲಸಗಳಾಗಬಾರ್ದು ಅಂತ ಹೇಳ್ತಾ, ತುಂಬ ವಿದ್ಯಾರ್ಥಿಗಳು ಇನ್ನೊಂದು ಏನು ಹೇಳ್ತಿದ್ದಾರೆ, ಕ್ವಶನ್ ಪೇಪರ್ ಡಿಫಿಕಲ್ಟಿ ಇತ್ತು, ನಾರ್ಮಲ್ PC ಕ್ವಶನ್ ಪೇಪರ್ ಥರ ಇರಲಿಲ್ಲ ಅಂತ ಹೇಳ್ತಾರೆ. ಖಂಡಿತ ನಿಜ. ಯಾಕೆ ಅಂತಂದರೆ ಏನು ರೆಗ್ಯುಲರ್ KSP ನಡೆಸಿದಂಥ ಪ್ರಶ್ನೆ ಪತ್ರಿಕೆ ಥರ ಇರಲಿಲ್ಲ. ಇದು ಒಂದು ಲೆವೆಲ್ ಸ್ವಲ್ಪ ಜಾಸ್ತಿನೇ ಇತ್ತು. ಯಾಕೆ ಅಂತಂದರೆ ಗ್ರೂಪ್ C ಪೋಸ್ಟಿಗೆ PCನೂ ಗ್ರೂಪ್ C ಪೋಸ್ಟ್ ಬರುತ್ತೆ, ಅವ್ರು ಅದನ್ನು ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಕ್ವಶನ್ ಪೇಪರ್ನ ಹೈ ಲೆವೆಲ್ ಮಾಡಿದ್ದಾರೆ. ಅದನ್ನು ಈಗ ಆಲ್ರೆಡಿ ಪ್ರಸನ್ನ ಕುಮಾರ್ ಸಾಹೇಬ್ರು ಅವ್ರು ಹೇಳಿದ್ರು, ಅದನ್ನು ಈ ಥರ ಡಿಫಿಕಲ್ಟಿ ಬಂದೇ ಬರುತ್ತೆ, ನಮ್ಮ ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದ್ದೀವಿ ಅಂತ. ನೀವು ಆ ಸ್ಟ್ಯಾಂಡರ್ಡ್ಗೆ ಹೊಂದ್ಕೊಂಡೇ ಬರುತ್ತೆ. ಇನ್ನೂ ಏನಾದರೂ ನೇರವಾದ ಒನ್ ಲೈನರ್ ಕ್ವಶನ್ಸ್ಗಳನ್ನ ನೀವೇನಾದ್ರು ಓದ್ತಾ ಇದ್ರೆ, ಯಾವುದಾದ್ರೂ ಸುಮ್ಮನೆ ಸಿಂಗಲ್ ಲೈನ್ ಕ್ವಶನ್ಸ್ ಥರ ಓದ್ಕೊಂಡು ಬಯಾಟ್ ಮಾಡ್ಕೊಂಡಿದ್ರೆ ಖಂಡಿತ ಆಗಲ್ಲ. ಈ ಎಕ್ಸಾಮ್ಸ್ನ ಪಾಸ್ ಮಾಡಬೇಕು ಅಂದರೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಗೊತ್ತಾಗ್ತಿದೆ, ನಾನು ಹೇಳ್ತಾ ಇದ್ದೀನಿ. ತುಂಬ ಕ್ವಶನ್ಸು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಸೈನ್ಸ್ ರಿಲೇಟೆಡ್ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ತುಂಬ ಕ್ವಶನ್ಸು ಕಾನ್ಸೆಪ್ಟ್ ಕ್ಲಾರಿಟಿ ಮೇಲೆ ಬಂದಿದೆ. ಅಂದರೆ ನೇರವಾದ ಪ್ರಶ್ನೆಗಳು ಕಡಿಮೆ. ಗೊತ್ತಾಗ್ತಿದೆ, ನೇರವಾದ ಪ್ರಶ್ನೆಗಳು ಕಡಿಮೆ ಬಂದಿದೆ. ನಿಮಗೇನಾದರೂ ಕಾನ್ಸೆಪ್ಟ್ ಗೊತ್ತಿದೆ, ಪರಿಕಲ್ಪನೆಗಳು ಗೊತ್ತಿತ್ತು ಅಂತಂದರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಗೊತ್ತಾಗ್ತಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗಲೂ ನೀವೇನು ಸಮಯ ಮಿಂಚಿಲ್ಲ, ಹೋಗ್ತೀರಾ, ಆಯಿತು. PC ಸಿವಿಲ್ ಆಯಿತು, ಇನ್ನು ಬೇಜಾನ್ CR DR ಇದೆ, ಮತ್ತು KSRP ಇದೆ, ಮತ್ತು VA ಇದೆ, KS ಎಕ್ಸಾಮ್ಸ್ ಇದೆ, ಮುಂದಿನ PSC ಎಕ್ಸಾಮ್ಸ್ಗಳಿದೆ. ಇವಕ್ಕೆ ನೀವಿನ್ನೂ ಕರೆಕ್ಟಾಗಿ ಪ್ರಿಪೇರ್ ಆಯಿತು ಅಂತಂದರೆ ಕಾನ್ಸೆಪ್ಟ್ ವೈಸ್ನ ಓದಿ, ಕರೆಕ್ಟಾಗಿ ಗುಡ್ ಮೆಟೀರಿಯಲ್ನ ಚೂಸ್ ಮಾಡ್ಕೊಳ್ಳಿ. ಗುಡ್ ಮೆಟೀರಿಯಲ್ನ ಚೂಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಇದನ್ನು ಮಾಡ್ಕೊಂಡು ಹೋಯ್ತಾ ಅಂತಂದರೆ ನೀವು ಎಕ್ಸಾಮ್ಸ್ನ ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಗೊತ್ತಾಗ್ತಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನು ತುಂಬ ವಿದ್ಯಾರ್ಥಿಗಳು ಕಟ್ ಆಫ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ. ಗೊತ್ತಾಗ್ತಿದೆ, ಕಟ್ ಆಫ್ ಎಷ್ಟು ಬರುತ್ತೆ ಅಂತ. ನೋಡಿ, ಕಟ್ ಆಫು ಒಂದು ಸೈಂಟಿಫಿಕ್ ಆಗಿ ನೀವು ಇದೇ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕ್ವಶನ್ ಪೇಪರು ಮಾಡರೇಟ್ ಇತ್ತು ಅಂತ ಹೇಳ್ಬೋದು. ನನ್ನ ಪ್ರಕಾರ ಮಾಡರೇಟ್ ಇತ್ತು ಅಂದರೆ ತುಂಬ ಡಿಫಿಕಲ್ಟಿನ ಇರಲಿಲ್ಲ, ತುಂಬ ಈಸಿನೂ ಇರಲಿಲ್ಲ, ಮೀಡಿಯಮ್. ಅಂದರೆ ಒಂದು 6 ತಿಂಗಳು ಓದಿದಂಥ ವಿದ್ಯಾರ್ಥಿ ತುಂಬ ಚೆನ್ನಾಗೇ ಮಾಡಿದ್ದಾರೆ ಎಕ್ಸಾಮ್ಸ್ನ. ಈಗ ಯಾರು ಅಪ್ಲಿಕೇಶನ್ ಹಾಕಿದ ಮೇಲೆ ಯಾರು ಬಂದು ಓದಿದ್ದಾರೆ ಅವರು ಇದನ್ನು ಕ್ಲಿಯರ್ ಮಾಡೋದು ಕಷ್ಟ ಆಗಿದೆ. ನೀವು ಏನು ಮಾಡಬೇಕಿತ್ತು, ಮುಂಚೆಯಿಂದ ಸ್ಟಡಿ ಮಾಡಬೇಕಿತ್ತು, ಆದರೂ ತೊಂದರೆ ಇಲ್ಲ. ಯಾರು 6 ತಿಂಗಳಿಂದ ಕರೆಕ್ಟಾಗಿ ಕಷ್ಟಪಟ್ಟು ಓದಿದರೆ ಅವರು ಈಸಿಯಾಗಿ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡ್ಬೋದು. ಅರೌಂಡ್ ಎಲ್ಲರೂ ನನ್ನ ಪ್ರಕಾರ 60ರಿಂದ 70 ಕ್ವಶನ್ಸ್ವರೆಗೂ ಅಟೆಂಡ್ ಮಾಡಿದ್ದಾರೆ ಅಂತ ಅನ್ಕೊತೀನಿ. ಯಾರಾದರೂ 70ರಿಂದ 80 ಕ್ವಶನ್ಸ್ ಅಟೆಂಡ್ ಮಾಡಿದ್ರು ಅಂದರೆ ಲಕ್ಕಿ. 90+ ಕಷ್ಟ ಇದೆ, ಯಾಕೆಂದರೆ ಮೆಂಟಲ್ ಎಬಿಲಿಟಿನೇ 15ರಿಂದ 17 ಕ್ವಶನ್ಸ್ ಕೊಟ್ಟಿದ್ದ. ಟೈಮ್ ಅಲ್ಲೇ ಕಿಲ್ ಆಗೋಗ್ಬಿಡುತ್ತೆ, ಯಾಕೆಂದರೆ ಇರೋದೇ 90 ಮಿನಿಟ್ಸ್ ಇರೋದ್ರಿಂದ ನೀವು ಒಂದು ಕ್ವಶನ್ಗೆ 50 ಸೆಕೆಂಡ್ ಸಿಗುತ್ತೆ. ಹಾಗಾಗಿ ಕಷ್ಟ ಇದೆ. 100 ಕ್ವಶನ್ಸ್ ಟಚ್ ಮಾಡೋದು ತುಂಬ ಕಷ್ಟನೇ ಇದೆ. ತುಂಬ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ಲಾಸ್ಟ್ ಈ ಕಾಲಮ್ನ ಭರ್ತಿ ಮಾಡೋದನ್ನ ಮರ್ತಿದ್ದಾರೆ, ಅದರಿಂದ ನೆಗೆಟಿವ್ ಆಗಿದೆ. ಹಾಗಾಗಿ ಕಟ್ ಆಫ್ನ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಗೊತ್ತಾಗ್ತಿದ್ದೀವಿ, ನಾನು ಹೇಳ್ತಾ ಇದ್ದೀನಿ, ಕಟ್ ಆಫ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಏನಾಗುತ್ತೆ, ನೀವು OMR ಎಷ್ಟು ಜನ ಈ ಆಪ್ಷನ್ನ ಫಿಲ್ ಮಾಡಲ್ಲ, ಅದರಿಂದ 0.25 ಮಾರ್ಕ್ಸ್ ನೆಗೆಟಿವ್ ಹೋಗುತ್ತೆ. ಅದರಿಂದಲೂ ಏನಾಗುತ್ತೆ, ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಕ್ವಶನ್ ಪೇಪರ್ ಡಿಫಿಕಲ್ಟಿ ಇರೋದ್ರಲ್ಲೂ ಲೋ ಕಟ್ ಆಫ್ ಬರೋ ಚಾನ್ಸಸ್ ಇರುತ್ತೆ. ಗೊತ್ತಾಗ್ತಿದೆ, ಹಾಗಾಗಿ ನಾನು ಹೇಳೋದು ಕಟ್ ಆಫ್ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತ್ಕೋಬೇಡಿ. ಆಗಿದ್ದಾಗಿತ್ತು, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಮುಂದಿನ ಪರೀಕ್ಷೆಗಳ ಕಡೆ ಗಮನ ಕೊಡಿ. ನಾಳೆಯಿಂದಲೇ ಒಂದು ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊಳ್ಳಿ. ಮುಂದಿನ ಯಾವ ಎಕ್ಸಾಮ್ಸ್ಗಳಿದೆ ಆ ಎಕ್ಸಾಮ್ಗಳನ್ನ ಫೋಕಸ್ ಮಾಡಿ, ಆ ಎಕ್ಸಾಮ್ಗೆ ಸಿಲೆಬಸ್ನ ಕಡೆ ಈಗ ನಿಮಗೊಂದು ಪ್ಯಾಟರ್ನ್ ಸಿಕ್ಕಿದೆ ಅಂತಂದರೆ, ಈಗ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳನ್ನ ಯಾವ ರೀತಿ ನಡೀತಾ ಇತ್ತು, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ 2 ಕ್ವಶನ್ ಪೇಪರ್ ಸಿಕ್ಕಿದೆ. ಒಂದು ಕ್ವಶನ್ ಪೇಪರ್ ಮತ್ತು ಎರಡನೇದು ಇದು HK ನಾನ್ HK ಕ್ವಶನ್ ಪೇಪರ್ ಸಿಕ್ಕಿದೆ. ಗೊತ್ತಾಗ್ತಿದೆಯಾ? ಈ ಕ್ವಶನ್ ಪೇಪರ್ಗಳನ್ನ ಅನಾಲಿಸಿಸ್ ಮಾಡಿ. ಅನಾಲಿಸಿಸ್ ಅಂತಂದ್ರೆ ಎಲ್ಲಿಂದ ಕ್ವಶನ್ಸ್ನ ತೆಗೆದಿದ್ದಾನೆ, ಕ್ವಶನ್ಸ್ ಎಲ್ಲಿಂದ ಬರ್ತಿದ್ದೇವೆ, ಯಾವ ಟಾಪಿಕ್ಸಿಂದ ಬರ್ತಿದ್ದೇವೆ, ಯಾವ ಟಾಪಿಕ್ಸ್ ರಿಪೀಟ್ ಆಗ್ತಿದೆ. ನಾನು ಹೇಳ್ತಿದ್ದೆ, ತುಂಬ ವಿದ್ಯಾರ್ಥಿಗಳಿಗೆ ನಾನು ಒಂದಷ್ಟು ಕ್ವಶನ್ಸ್ನ ಕೊಟ್ಟಿದ್ದೆ. ದಿವಾನರು ಅಂತ ಕೊಟ್ಟಿದ್ದೆ. ದಿವಾನರು, ಆಸಿಡ್ಸು, ಆಮ್ಲಗಳು, ಮತ್ತು ರೋಧತ್ವ, ಆಮೇಲೆ ಕೆಲವೊಂದು ಇನ್ನೊಂದು ಮಿಶ್ರಲೋಹ. ಗೊತ್ತಾಗ್ತದೆ ನೋಡಿ, ಇವೆಲ್ಲವೂ ರಿಪೀಟೆಡ್ ಕ್ವಶನ್ಸೇ. ಮತ್ತು ಮೂಲಭೂತ ಹಕ್ಕುಗಳು ಒಂದಷ್ಟು ನಾನು ಈ ಟಾಪಿಕ್ಸ್ ಮೋಸ್ಟ್ VVIP ಟಾಪಿಕ್ಸ್ ಅಂತ ನಾನು ಡೈಲಿ ಕ್ವಶನ್ಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ನಾನು ಡೈಲಿ ಅಪ್ಲೋಡ್ ಮಾಡಿದಾಗಲೂ ಅದರಲ್ಲೂ ಎಷ್ಟು ಕ್ವಶನ್ಸ್ ರಿಪೀಟ್ ಆಗಿದೆ. ಬೇಕಾದ್ರೆ ನಾನು ವಿಲ್ ಗಿವ್ ದ ಪ್ರೂಫ್ ಆಲ್ಸೋ. ಗೊತ್ತಾ, ನೀವು ಟೆಲಿಗ್ರಾಮ್ ನೋಡಿದ್ರೆ ಅದರಲ್ಲಿ ನಾನು ತುಂಬ ಕ್ವಶನ್ಸು VVIP ಕ್ವಶನ್ಸು ರಿಪೀಟ್ ಆಗಿದೆ. ಗೊತ್ತಾಗ್ತಿದೆಯಾ? ಹಾಗಾಗಿ ನೀವೇನು ಮಾಡಬೇಕು, ಚೆನ್ನಾಗೇ ಕಾನ್ಸೆಪ್ಟ್ನ ಓದಿ ಅರ್ಥ ಮಾಡಿಕೊಂಡು, ಗೊತ್ತಾಗ್ತಿದೆಯಾ, MCQನ ಜಾಸ್ತಿ ಬಿಡಿಸ್ಬೇಕು. ಪ್ರತಿದಿನ ಬಿಡಿಸ್ಬೇಕು. ನಾನು ಹಾಕೋ ಟೆಲಿಗ್ರಾಮಲ್ಲಿ ಹಾಕೋ ಕ್ವಶನ್ಸ್ಗಳು ಬಿಡಿಸಿದ್ರು ಸಾಕಾಗುತ್ತೆ. ಡೈಲಿ 10ರಿಂದ 15 ಕ್ವಶನ್ಸ್ ಆಗ್ತಾ ಇರ್ತೀನಿ, ಅದನ್ನು ಫಾಲೋ ಮಾಡಿ. ಗೊತ್ತಾಗ್ತದೆ ಅಂದರೆ ರಿಪೀಟೆಡ್ ಟಾಪಿಕ್ಸ್ ಯಾವ್ದು ಬರ್ತಿದೆ ನೋಡ್ಕೊಳ್ಳಿ, ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿ.
ನಾನು ಬೇಕಾದ್ರೆ ಹಿಂಗೆ ವಿತ್ ಪ್ರೂಫ್ ತೋರಿಸ್ತೀನಿ ಎಷ್ಟು ಕ್ವಶನ್ ಪೇಪರು 2 ಟಾಪಿಕಲ್ಲಿ ರಿಪೀಟ್ ಆಗಿದೆ ಅನ್ನೋದ್ರ ಬಗ್ಗೆ. ಅರ್ಥ ಆಗ್ತಿದೆಯಾ? ಹಿಸ್ಟ್ರಿನಲ್ಲಿ ಮೋಸ್ಟ್ ಕ್ವಶನ್ಸ್ ರಿಪೀಟ್ ಆಗಿದೆ, ಕ್ವಶನ್ಸ್ ರಿಪೀಟ್ ಆಗಿಲ್ಲ. ಕಾನ್ಸೆಪ್ಟ್ ನಾನು ಅದನ್ನೇ ಹೇಳ್ತಿದ್ದೀನಿ. ಕಾನ್ಸೆಪ್ಟ್ ಆಮ್ಲಗಳು ಅಂತ ಬಂದರೆ ಆಮ್ಲಗಳ ಮೇಲೆ ಏನು ಬೇಕಾದ್ರೂ ಕ್ವಶನ್ ಕೇಳ್ಬೋದು. ತುಂಬ ಸಿಂಪಲ್ ಆಗಿ ಕೇಳಿದ್ದಾನೆ, ಗೊತ್ತಾ? ಎಷ್ಟು ಅದರ ಅಪ್ಲೈಡ್ ಅಂದರೆ ನೋಡಿ, ಆಮ್ಲಗಳ ಮೇಲೆ ಅಪ್ಲೈಡ್ ಕೇಳಿದ್ದಾನೆ, ಗೊತ್ತಾಗ್ತಿದೆಯಾ? ಅಂದರೆ ಒಬ್ಬ ವ್ಯಕ್ತಿ ಮೊಸರನ್ನ ತಾಮ್ರದಲ್ಲಿ ಇಟ್ಕೊಂಡು ಅದನ್ನು ತಿಂದಾಗ ಅವನಿಗೆ ಬೆಳಗ್ಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಆಮ್ಲಗಳು ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಅದು ಆಸಿಡ್ ಮೆಟಲೈಟ್ಸ್ ಏನು ರಿಲೀಸ್ ಮಾಡುತ್ತಲ್ಲ, ಅದರಿಂದ ಏನಾಗುತ್ತೆ, ಹೊಟ್ಟೆ ನೋವು ಬರುತ್ತೆ. ಗೊತ್ತಾಗ್ತಿದೆ? ಈ ರೀತಿ ಕಾನ್ಸೆಪ್ಟ್ ಗೊತ್ತಾಗ್ತಿದೆ ಹೇಳಿದೆ, ಒಂದೇ ಥರ ಅಲ್ಲ. ಅದೇ ರೀತಿ ಸ್ಟೇಟ್ಮೆಂಟ್ ವೈಸ್ ಈಗ ನೋಡಿ, ಹವಾಮಾನದ ಮೇಲೆ ಪರಿಣಾಮ ಬೀರುವ ಅಂಶಗಳು, ಗೊತ್ತಾಗ್ತಿದೆ? ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳ್ತಿದ್ದಾನೆ, ಗೊತ್ತಾಗ್ತಿದೆ? ಹಾಗಾಗಿ ನೀವೇನು ಮಾಡಬೇಕು, ಕಾನ್ಸೆಪ್ಟ್ನ ಚೆನ್ನಾಗಿ ಓದಬೇಕು, ಓದಿ ರಿವಿಷನ್ಸ್ ಮಾಡಬೇಕು. ಕಾನ್ಸೆಪ್ಟ್ ಓದ್ಮೇಲೆ ರಿವಿಷನ್ ಮಾಡಬೇಕು. ಇದಕ್ಕಿಂತ ಮುಂಚೆ ಕಾನ್ಸೆಪ್ಟ್ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿ ಅಪ್ಲೈಡ್ ಮಾಡಬೇಕು, ಅಪ್ಲೈಡ್ ಮಾಡಿ ರಿವಿಷನ್ ಮಾಡಬೇಕು. ಗೊತ್ತಾಗ್ತಿದೆ? ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ನೆಕ್ಸ್ಟು ಅಪ್ಲೈಡ್ ಮಾಡಬೇಕು, ರಿವಿಷನ್ ಮಾಡಬೇಕು, ಮತ್ತು MCQ ಬಿಡಿಸ್ಬೇಕು. ನಿಮ್ಮೊಂದು ಪ್ರೋಸೆಸ್ ಹೇಳ್ತೀನಿ ನೋಡಿ, ಇದನ್ನ ಕರೆಕ್ಟಾಗಿ ಫಾಲೋ ಮಾಡಿ. ಯಾವುದೋ ಒಂದು ಟಾಪಿಕ್ ಓದಿದ್ರೆ ಅಂದ್ಕೊಳ್ಳಿ, ಯಾವುದೋ ಒಂದು ಎಕ್ಸಾಂಪಲ್, ಈಗ ಲೋಹಗಳು ಅಂತ ಓದ್ಕೊಳ್ಳಿ ಅಂದ್ಕೊಳ್ಳಿ. ಲೋಹಗಳು ಓದ್ತೀರ ಅಂದ್ಕೊಳ್ಳಿ. ನೀವು ಲೋಹಗಳು ಓದ್ಮೇಲೆ ಇದು ಕಾನ್ಸೆಪ್ಟ್ ಓದ್ತೀರ. ಲೋಹಗಳು ಅಂದ್ರೆ ಏನು, ಅದು ಯಾವ ಬಿಹೇವ್ ಮಾಡುತ್ತೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಲೋಹಗಳು ಆಮ್ಲಜನಕಗಳ ಜೊತೆ ಹೆಂಗೆ ಪ್ರತಿಕ್ರಿಯಿಸ್ತವೆ, ಲೋಹಗಳು ಪ್ರತ್ಯಾಮ್ಲಗಳ ಜೊತೆ ಸೇರ್ಕೊತವೆ, ಅಲೋಹ ಅಂದ್ರೆ ಏನು, ಲೋಹ ಪ್ಲಸ್ 2-3 ಲೋಹಗಳನ್ನ ಮಿಶ್ರಣ ಮಾಡಿದ್ರೆ ಅಲೋಹಗಳು ಬರ್ತವೆ. ಇದು ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ನೀವು ಓದಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಾ? ಅಂಡರ್ಸ್ಟ್ಯಾಂಡ್. ಯಾಕೆ ಮೆಟಲ್ಸ್ಗಳನ್ನ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ, ಅದು ಕಾನ್ಸೆಪ್ಟ್. ಗೊತ್ತಾ? ಯಾಕಂದ್ರೆ ಅವು ಫ್ರೀ ಎಲೆಕ್ಟ್ರಾನ್ಸ್ನ ಬಿಡುಗಡೆ ಮಾಡ್ತವೆ. ಅದಕ್ಕೆ ಇದು ಕಾನ್ಸೆಪ್ಟ್. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಇದನ್ನ ಅಪ್ಲೈಡ್ ಅಂದ್ರೆ ನಿಮ್ಮ ಜೀವನದಲ್ಲಿ ಹೆಂಗೆ ಇದು ನಿಮಗೆ ಅಪ್ಲೈಡ್ ಆಗುತ್ತೆ, ಮೆಟಲ್ಸ್ಗಳಲ್ಲಿ ಹೆಲ್ಪ್ ಆಗುತ್ತೆ. ಅಲೈವಿಲ್ಸ್ ಹೇಳ್ತಿದ್ರಲ್ಲ. ನೆಕ್ಸ್ಟ್ ರಿವಿಷನ್ ಮಾಡಿ. ಗೊತ್ತಾಗ್ತಿದೆಯಾ? ರಿವಿಷನ್ ಅಂದ್ರೆ MCQ ಸಾಲ್ವ್ ಮಾಡಬೇಕು, MCQ ಸಾಲ್ವ್ ಮಾಡಿ ಮತ್ತೆ ರಿವಿಷನ್ ಮಾಡಿ. ಈ ಪ್ರೋಸೆಸ್ ಎಲ್ಲಾ ಕಾನ್ಸೆಪ್ಟ್ಗಳು ಆಗ್ತಾ ಇರಬೇಕು. ಗೊತ್ತಾಗ್ತಿದ್ಯಾ? ಇದು ನೀವು ಮಾಡ್ತಾ ಬಂದಾಗ ಏನಾಗುತ್ತೆ, ನೀವು ಈಸಿಯಾಗಿ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಗೊತ್ತಾಗ್ತಿದ್ಯಾ? ಹಾಗಾಗಿ ನೋಡಿ, ನಾನು ಹೇಳ್ತೀನಿ, ಜಾಸ್ತಿ ಕಾನ್ಸೆಪ್ಟ್ ಓರಿಯೆಂಟೆಡ್ನ ಪ್ರಶ್ನೆಗಳನ್ನ ಕೇಳ್ತಾವೆ. ನೀವು ಈಗ ಇಷ್ಟು ಓದಿದ್ರೆ ಆಗಲ್ಲ, ಇಷ್ಟು ಓದಲೇಬೇಕು. ಗೊತ್ತಾಗ್ತಿದೆಯಾ? ಅದಕ್ಕೆ ಹೆಚ್ಚು ಸಮಗ್ರವಾದ ವಿಷಯಗಳನ್ನ ಓದಬೇಕು. ನಾನು ಮೊದಲೇ ಹೇಳಿದೆ, ನೈತಿಕತೆ ಮೇಲೆ ಪ್ರಶ್ನೆಗಳು ಬರುತ್ತೆ ನೋಡಿ. 5 ಕ್ವಶನ್ಸ್ನ ಕೇಳಿದ್ದಾನೆ, 5 ಪ್ರಶ್ನೆಗಳನ್ನ ಕೇಳಿದೆ. ಯಾಕಂದ್ರೆ ಸಿಲೆಬಸ್ನ ಫಾಲೋ ಮಾಡ್ತಾನೆ KEA. ಹಳೆ ಪ್ಯಾಟ್ರನ್ ಅವ್ನೇನು ಒಂದು ಸಿಲೆಬಸ್ ಕೊಟ್ಟಿರ್ತಾರೆ, ಅದನ್ನ ಮೇಲೆ ಕ್ವಶನ್ಸ್ ಕೇಳಿದೆ. 5 ಕ್ವಶನ್ಸ್ನ ಕೇಳಿದ್ರೆ ನನ್ನ ಇಡೀ ಕರ್ನಾಟಕದಲ್ಲಿ ಯಾರೂ ಫಸ್ಟ್ ಟೈಮ್ ಎಥಿಕ್ಸ್ ನೈತಿಕತೆನ PC PSI ಅಂಡ್ ESI ಮತ್ತು FDA SDA ಮತ್ತು KE ಎಕ್ಸಾಮ್ಸ್ಗೆ ಕೊಟ್ಟಿರಲಿಲ್ಲ. ನಮ್ಮ ಪುಸ್ತಕದಲ್ಲಿ 8ರಿಂದ 12 ಪೇಜು ಎಥಿಕ್ಸ್ ಬಗ್ಗೆ ಕೊಟ್ಟಿದೆ. ನೇರವಾದ ಪ್ರಶ್ನೆಗಳು ಬರ್ತೋ ಗೊತ್ತಿಲ್ಲ, ಬಟ್ ಅವನ್ನ ಓದೋದ್ರಿಂದ ಹೆಂಗೆ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗುತ್ತೆ ನಿಮಗೆ. ಎಥಿಕ್ಸ್ ಕ್ವಶನ್ಸ್ಗಳಿಗೆ ಗೊತ್ತಾಗ್ತಿದೆಯಾ? ಯಾರು ಕೊಟ್ಟಿರಲಿಲ್ಲ, ಅದನ್ನ ನಾವು ಎಥಿಕ್ಸ್ ರಿಲೇಟೆಡ್ ಟಾಪಿಕ್ಸ್ನ ಕೊಟ್ಟಿದ್ದೀವಿ. ಅದೇ ರೀತಿ 21+ ಗೊತ್ತಾಗ್ತಿದೆಯಾ? ನೀವು ಸಬ್ಜೆಕ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಬಿಡಿ, ಪುಸ್ತಕ ತಗೊಳ್ಳಿ ಅಂತ ನಾನು ಹೇಳಲ್ಲ. ಯಾಕೆ ಅಂತಂದ್ರೆ ನಾನು ಯಾವತ್ತೂ ಅದನ್ನ ಮಾರ್ಕೆಟಿಂಗ್ ಮಾಡ್ಕೊಳಲ್ಲ, ಅದರ ಅವಶ್ಯಕತೆನೇ ಇಲ್ಲ. ನಾನು ಕಾನ್ಸೆಪ್ಟ್ ಓರಿಯೆಂಟೆಡ್ ಓದಿ ಅಂತ ಹೇಳ್ತೀನಿ. ನಿಮ್ಗೆ ನೋಡಿದ್ರೆ ಚೆನ್ನಾಗಿತ್ತೆ ಅಂದ್ರೆ ಮಾತ್ರ ತಗೊಳ್ಳಿಲ್ಲ, ತಗೊಳಕ್ ಹೋಗ್ಬಿಡಿ. ನಾನು ಈಗ ಇನ್ನರ್ವಾಗಿ ಹೇಳ್ತೀನಿ, ಓಕೆನಾ? ಇದು ಹಾಗಾಗಿ ಕಾನ್ಸೆಪ್ಟ್ ಓರಿಯೆಂಟೆಡ್ ನಾನು ತುಂಬಾ ವರ್ಷದಿಂದ ಇದನ್ನೇ ನಾನು ಪ್ರತಿಪಾದನೆ ಮಾಡ್ಕೊಂಡೆ. ಅದಕ್ಕೆ ನಾನು ಬುಕ್ಕಿಗೆ ಸಿದ್ಧಾಂತ ಅಂತ ಇಟ್ಟಿರೋದು. ಅಂದ್ರೆ ನನ್ನ ಸಿದ್ಧಾಂತ ಇಷ್ಟೇ, ನೀನು ಕಾನ್ಸೆಪ್ಟ್ ಚೆನ್ನಾಗಿ ಓದಿದ್ರೆ ಯಾವ ಎಕ್ಸಾಮ್ ಬೇಕಾದ್ರೂ ಕ್ಲಿಯರ್ ಮಾಡ್ತೀಯಾ. ಗೊತ್ತಾಗ್ತಿದ್ಯಾ? ನೀನು ಬಯಾಟ್ ಮಾಡಿದ್ರೆ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ಇದು ಮೈ ಸಿದ್ಧಾಂತ, ಮೈ ಥಿಯರಿ. ಗೊತ್ತಾಗ್ತಿದೆಯಾ? ಅದಕ್ಕೆ ಚೆನ್ನಾಗಿ ಓದಿ ಮುಂದಿನ ಪರೀಕ್ಷೆಗಳಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಕಟ್ ಆಫ್ ತುಂಬ ಜನ ಹುಡುಗರು ಕಟ್ ಆಫ್ ಬಗ್ಗೆ ಕೇಳ್ತಾ ಇದ್ದಾರೆ, ಹೇಳ್ತೀನಿ ನೋಡಿ. ಕಟ್ ಆಫ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಮುಂದಿನ ಪರೀಕ್ಷೆ ಮೇಲೆ ಅದು ಪರಿಣಾಮ ಬೀರುತ್ತೆ. ಗ್ರೂಪ್ಗಳಲ್ಲಿ ಅಷ್ಟು ಕಟ್ ಆಫ್ ಇಷ್ಟು ಕಟ್ ಆಫ್ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆಯುತ್ತೆ. ನಡೀಲಿ, ತೊಂದರೆ ಇಲ್ಲ. ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ನಾನು ಎಷ್ಟು ಆನ್ಸರ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಿರುತ್ತೆ. ನಿಮ್ಮ OMRನ ಚೆಕ್ ಮಾಡ್ಕೊಳ್ಳಿ. OMRನ ಚೆಕ್ ಮಾಡಿಕೊಂಡು ನಿಮ್ದು ಏನಾದರೂ ಒಂದು 70 ಮೇಲೆ ಇತ್ತು ಅಂದರೆ ಆರಾಮ್ಸೆ ಇರಿ, ಸೆಲೆಕ್ಟ್ ಆಗುತ್ತೆ. ಹಂಗನ್ಬಿಟ್ಟು ಓದ್ದಲ್ಲಿರಬೇಡಿ. ಯಾರು ಬಿಲೋ 70 ಇದ್ದೀರಾ, ನೀವು ಪ್ರಿಪ್ರೇಷನ್ ಮತ್ತೆ ರೀಸ್ಟಾರ್ಟ್ ಅಂದರೆ ಪುನರ ಮತ್ತೆ ಮಾಡೋದು, 0ಇಂದ ಸ್ಟಾರ್ಟ್ ಮಾಡೋದು. ಗೊತ್ತಾಗ್ತಿದ್ಯಾ? ಏನು ನೋಡಿದಿರಲ್ಲ ಫಿಲಮ್, ಅರ್ಥಾಗ್ತಿದ್ಯಾ? 0ಇಂದ ಸ್ಟಾರ್ಟ್ ಮಾಡಿ. ಇನ್ನು CR DR ಪರೀಕ್ಷೆಗಳಿದೆ, KSRP ಇದೆ. ಈ ಪರೀಕ್ಷೆಗಳಿಗೆ ಹಂತವಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಹೋಗಿ. ಮುಂದೆ VO ಇದೆ, ಮತ್ತೆ ನೆಕ್ಸ್ಟ್ ಟೀಚರ್ಸ್ ಎಕ್ಸಾಮ್ಸ್ ಇದೆ, ಮುಂದೆ FDA SDA ಕಾಲಾಗುತ್ತೆ. ಈ ಎಕ್ಸಾಮ್ಸ್ಗೆ ಫೋಕಸ್ ಮಾಡಿ. ಈಗ ಆಗಿರೋದನ್ನ ಮರೆತುಬಿಡಿ. ಗೊತ್ತಾಗ್ತಿದೆ? ಈಗಾಗಿದ ಮರೆತುಬಿಟ್ಟು ಫ್ರೆಶ್ ಆಗಿ ಎಕ್ಸಾಮ್ಸ್ನ ನಾಳೆಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಕಟ್ ಆಫ್ ಬಗ್ಗೆ ವರಿ ಮಾಡಬೇಡಿ. ನಿಮ್ಮ ಚೆನ್ನಾಗಿತ್ತು ಅಂತ ಸೆಲೆಕ್ಟ್ ಆಗ್ತೀರಾ, ಅದರ್ವೈಸ್ ನೋ ವರೀಸ್. ಆಮೇಲೆ ಇನ್ನೊಂದು, ಯಾರು ಚೆನ್ನಾಗಿ ಕಟ್ ಆಫ್ ಆಗಿರುತ್ತೆ, ಒಂದು 70-75 ಮೇಲೆ ಚೆನ್ನಾಗಿ ಮಾಡಿದ್ರೆ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಇವಾಗಲಿಂದ.
ಗೊತ್ತಾಗ್ತಿದೆ. ಯಾಕೆ ಫಿಸಿಕಲ್ಲು ಕೆಇನವರು ಬೇಗ ಕಳಿಸೋ ಚಾನ್ಸಸ್ ಇರುತ್ತೆ. ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಡೈಲಿ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಗೊತ್ತಾಗ್ತೀವಿ 1 ಅವರ್ ಫಿಸಿಕಲ್ ಫಿಟ್ನೆಸ್ಗೆ ಗಮನ ಕೊಡಿ. ಹಂಗನ್ಬಿಟ್ಟು ಎಲ್ಲರೂ ಕೊಟ್ಟರು ಇನ್ನೂ ಒಳ್ಳೆಯದು. ಓದ್ತಾ ಹೋಗಿ, ಕಾನ್ಸೆಪ್ಟ್ ಅರ್ಥ ಹೋಗಿ, ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಹೋಗಿ. ನಿಮ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಏನು ಹೇಳ್ತೀನಿ ಅಂತಂದರೆ, ಯಾವುದಕ್ಕೂ ಅಂಜಿಕೆ ಮಾಡಬೇಡಿ. ಈ ವರ್ಷ ತುಂಬ ನೋಟಿಫಿಕೇಷನ್ಸ್ ಆಗುತ್ತೆ. ಎಲ್ಲ ನೋಟಿಫಿಕೇಷನ್ಸ್ಗೂ ಅಟೆಂಡ್ ಮಾಡಿ ತುಂಬ ಚೆನ್ನಾಗಿ ಎಕ್ಸಾಮ್ಸ್ನ ಬರೀರಿ. ನೀವು ಅಂದ್ಕೊಂಡಂಥ ಹುದ್ದೆಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್ ಮುಂದಿನ ಕೆಲವು ವಿಡಿಯೋಗಳೊಂದಿಗೆ ಕಾನ್ಸೆಪ್ಟ್ ಕ್ಲಾರಿಟಿಯೊಂದಿಗೆ ಬರ್ತೀನಿ. ನಿಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.